ತಮ್ಮ ಶ್ರಮದಿಂದ ಈ ಒಂದು ಆಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಯಾಕಂದರೆ ಯಾರು ಕೂಡ ಈಗಿನ ಕಾಲದಲ್ಲಿ ಯಾರೋ ಎಲ್ಲ ಸಾಯ್ತಿದ್ದಾರೆ ಅಂತಂದರೆ ನೋಡ್ಕೊಂಡು ಎತ್ಕೊಬಂದು ಹಾಸ್ಪಿಟ್ಲಿಗೆ ಸೇರಿಸೋದು ಕಷ್ಟ. ಈ ಆಶ್ರಮದಲ್ಲಿ ಏನೇ ಬಂದರೂ ಕೂಡ ವ್ಯವಸ್ಥಿತವಾಗಿ ಕಂಡು ಅವರು ಈ ಕಾರ್ಯ ನಡೆಸ್ತಿದ್ದಾರೆ. ಜಾತಿ ಭೇದ ಭಾವ ಇಲ್ಲದೆ ಸರ್ವಧರ್ಮ ಅನ್ನೋ ಒಂದು ವ್ಯಕ್ತಿತ್ವ ಅಂತಂದರೆ ಈ ಒಂದು ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮ. ಅವ್ರ ಸೇವೆ ಮಾಡಬೇಕಾದ್ರೆ ನಾವು ಕೂಡ ನಿಸ್ವಾರ್ಥವಾಗಿ ಅವ್ರ ಜೊತೆ ಇರಬೇಕು. ಆವಾಗಲೇ ಅದಕ್ಕೊಂದು ಬೆಲೆ. ಶ್ವಾಸ ಇರುವವರೆಗೂ ಜನರ ವಿಶ್ವಾಸವನ್ನು ಜನಸ್ನೇಹಿ ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ನಿಮ್ಮ ಜನಸ್ನೇಹಿ ಯೋಗೇಶ್ ಹಾಗೂ ತಂಡ ನೂರಾರು ಜನ ದೇವರ ಮಕ್ಕಳನ್ನು ಹಾಗೂ ಜನಸ್ನೇಹಿ ಆಶ್ರಮವನ್ನು ನೋಡಿ ಬಂದ ನಿಮಗೆ ಜನಸ್ನೇಹಿ ಆಶ್ರಮದ ಮೇಲಿನ ಅನಿಸಿಕೆ ಏನು? ತಂದೆ ತಾಯಿಗಳನ್ನ ಯಾರು ಕೂಡ ಹೊರಭಾಗ ಬಿಡಬೇಡಿ ಅಂತ ನಾನು ಮೊದಲನೇದಾಗಿ ಹೇಳ್ತೀನಿ. ಯಾಕೆಂತಂದರೆ ಎಲ್ಲಿಂದ ಎಲ್ಲಿ ಹೋದರೂ ಕೂಡ ಅನ್ನ ಬಟ್ಟೆ ಕೊಟ್ಟು ಸಾಕೋದು ತುಂಬ ಕಡಿಮೆ. ಅದರಲ್ಲಿ ನಮ್ಮ ಜನಸ್ನೇಹಿ ಯೋಗೇಶ್ ಅವರು ಅವರಿಗೆ ಅನ್ನ ಬಟ್ಟೆ ಕೊಟ್ಟು ಉಳ್ಕೊಳಕ್ಕೊಂದು ವ್ಯವಸ್ಥೆ ಮಾಡಿಕೊಟ್ಟು ಇಲ್ಲಿವರೆಗೂ ಕೂಡ ತಮ್ಮ ಶ್ರಮದಿಂದ ಈ ಒಂದು ಆಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಸಾಯುವ ಕೊನೆ ದಿನಗಳಲ್ಲಿ ವಯಸ್ಸಾದವರನ್ನ ಮನೆಯ ಮಕ್ಕಳಂತೆ ನೋಡ್ಕೊಳ್ತಿದ್ದಾರೆ ಅನ್ನಿಸ್ತಾ? ಹೌದು, ನಾವು ನೋಡಿದ್ದೀವಲ್ಲ, ನಾವು ನೇರವಾಗಿ ನೋಡಿದ್ದೀವಿ. ಇಲ್ಲಿ ಯಾವುದು ಕೂಡ ಸುಳ್ಳು ಮೋಸನ ನಾವು ಯಾವತ್ತೂ ನೋಡಿಲ್ಲ. ಯಾರೇ ಸತ್ರು ಕೂಡ ಜಾತಿ ಭೇದ ಭಾವ ಇಲ್ಲದೆ ಸರ್ವಧರ್ಮ ಅನ್ನೋ ಒಂದು ವ್ಯಕ್ತಿತ್ವ ಅಂತಂದರೆ ಈ ಒಂದು ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮ. ಈ ಆಶ್ರಮದಲ್ಲಿ ಏನೇ ಬಂದರೂ ಕೂಡ ವ್ಯವಸ್ಥಿತವಾಗಿ ಕಂಡು ಅವರು ಈ ಕಾರ್ಯ ನಡೆಸ್ತಿದ್ದಾರೆ. ಅವರಿಗೆ ಭಗವಂತ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತೀವಿ. ಟೈಮ್ ಇಲ್ಲ ಅಂತ ಸಂಬಂಧಿಕರ ಸಾವಿಗೆ ಹೋಗದೇ ಇರೋ ಕಾಲದಲ್ಲಿ ಸಂಬಂಧನೇ ಇಲ್ಲದೆ ಇರೋ ಸಾವಿರಾರು ಜನರಿಗೆ ಹೆಗಲು ಕೊಟ್ಟು ಅರ್ಥಪೂರ್ಣವಾಗಿ ಅಂತ್ಯಕ್ರಿಯೆ ಮಾಡ್ತಿದ್ದಾರೆ. ಜನಕ್ಕೆ ಈ ಮೂಲಕ ಏನು ಹೇಳ್ತೀರಾ? ಸಂಬಂಧಗಳು ನೂರಾರು, ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನೋ ಬಾಂಧವ್ಯಗಳಿದೆ. ಯಾಕೆಂದರೆ ನಮ್ಮ ಸಂಬಂಧದಲ್ಲಿ ನಾವು ಸಾಯ್ತಿದ್ದೀವಿ ಅಂತಂದ್ರೂ ಕೂಡ ಯಾರು ಬರೋಲ್ಲ. ಯಾರು ಬರ್ತಾರೆ? ಯಾರು ಕೂಡ ಬರಲ್ಲ. ನೆಂಟರು ಅಂತ ಬರ್ತಾರೆ, ಇವತ್ತು ಊಟ ಮಾಡ್ತಾರೆ, ನಾಳೆ ಹೋಗ್ತಾರೆ. ಆದರೆ ನಮ್ಮ ಈ ಜನಸ್ನೇಹಿ ಆಶ್ರಮದಲ್ಲಿ ಇಲ್ಲಿರೋ ತಂದೆ ತಾಯಿನೇ ಬಂಧು ಬಳಗ, ಅಣ್ಣ ತಮ್ಮಗಳೇ ನಮ್ಮ ಸರ್ವಸ್ವ ಅಂತೇಳಿ ಅವ್ರನ್ನ ಇಲ್ಲಿವರೆಗೂ ಕೂಡ ಹೆಗ್ಲು ಕೊಟ್ಟು ಕಾಪಾಡ್ಕೊಬಂದು ಈ ನೆರವಾಗಿದ್ದಾರೆ. ಅವ್ರಿಗೆ ಒಳ್ಳೇದು ಮಾಡಲಿ. ಸಾವಿರಾರು ಜನರಿಗೆ ಆಶ್ರಯ ಕಲ್ಪಿಸಿ ಮಕ್ಕಳ ಶಿಕ್ಷಣ ಹಾಗೂ ಜವಾಬ್ದಾರಿಯ ಭಾರ ಹೊರಲು ಹೊರಟಿರುವ ಜನಸ್ನೇಹಿ ಯೋಗೇಶ್ ಹಾಗೂ ತಂಡಕ್ಕೆ ನೀವು ಏನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ? ನಮ್ಮ ಸಹಕಾರ ಹಾಗೆ ನಮ್ಮ ಕರ್ನಾಟಕದಂತ ಎಲ್ಲ ರೈತರ ಸಹಕಾರ, ಪ್ರತಿಯೊಬ್ಬರು ಕೂಡ ನಮ್ಮ ಜನಸ್ನೇಹಿ ನಿರಾಶ್ರಿತ ಆಶ್ರಮಕ್ಕೆ ಸಹಕಾರ ಮಾಡ್ತಾಯಿದ್ದಾರೆ. ಇನ್ನೂ ಉನ್ನತ ಮಟ್ಟವಾಗಿ ಬಡವರ ಮಕ್ಕಳು ಕೂಡ ಯಾರು ಕೂಡ ವಿದ್ಯಾಭ್ಯಾಸ ಇಲ್ಲ ಅಂತ ಅನ್ಕೊಬಂದರೂ ಕೂಡ ವಿದ್ಯಾಭ್ಯಾಸ ಎಲ್ಲ ಪ್ರತಿಯೊಂದು ವ್ಯವಸ್ಥೆನೂ ಕೂಡ ಇರಬೇಕಂತೇಳಿ ಶ್ರಮಪಟ್ಟು ಮಾಡ್ತಾಯಿದ್ದಾರೆ. ಇಡೀ ನಮ್ಮ ಕರ್ನಾಟಕದ ಜನತೆ ಈ ಒಂದು ಸಹಕಾರಕ್ಕೆ ನೆರವಾಗಲಿ ಅಂತ ನನ್ನ ಪರವಾಗಿ ಹಾಗೆ ನಮ್ಮ ಭಗವಂತನ ಪರವಾಗಿ ನಾನು ಕೇಳ್ಕೊತೀನಿ. ನಿಸ್ವಾರ್ಥವಾಗಿ ಜನಸೇವೆ ಮಾಡ್ತಿರೋ ಜನಸ್ನೇಹಿಗೆ ಸಮಸ್ಯೆ ಅಂತ ಬಂದರೆ ನಮ್ಮ ಪರವಾಗಿ ನಿಮ್ಮ ನಿಲುವು ಏನಾಗಿರುತ್ತೆ? ಅದಕ್ಕೆ ಹೇಳಕ್ಕೆ ಪದನೇ ಇಲ್ಲ. ಯಾಕಂತಂದರೆ ನಾವು ಇಂಥ ಕೆಲಸಕ್ಕೆ ನಾವು ಒಪ್ಕೊತೀವಿ ಅಂತಂದ್ರೆ ಸ್ವಾರ್ಥ ಆಗಿಬಿಡುತ್ತೆ. ಏನು ನಿಸ್ವಾರ್ಥ ಅವ್ರ ಸೇವೆ ಮಾಡಬೇಕಾದ್ರೆ ನಾವು ಕೂಡ ನಿಸ್ವಾರ್ಥವಾಗಿ ಅವ್ರ ಜೊತೆ ಇರಬೇಕು. ಎಂಥ ಕಷ್ಟಕಾಲದಲ್ಲೂ ಕೂಡ ನಾವು ಇಲ್ಲಿವರೆಗೂ ಕೂಡ ಬಂದಿದ್ದು 4 ವರ್ಷ, ಏನಕ್ಕೂ ಕೂಡ ಕೈ ಬಿಟ್ಟು ನಡೆಸಿಲ್ಲ. ಮುಂದಿನೂ ಕೂಡ ನಾವು ಜೊತೆ ನಡೆಸ್ಕೊಂಡು ಹೋಗ್ತೀವಿ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್.